ಯಾಕೆಂದ್ರೆ ನಾನು ವೆಸ್ಟ್ ಎಂಡ್ ರೋಡ್ನಲ್ಲಿ ಪಾಪ ಎಲ್ಲ ರಾಜ್ಯಪಾಲರ ಭಾಷಣದಲ್ಲಿ ನಾನು ದಿನ ವೆಸ್ಟ್ ಎಂಡ್ ರೋಡ್ನಲ್ಲಿ ಕಾಲ ಕಳ್ಕೊಂಡಿದ್ದೆ ಅಂತ ಹೇಳಿ ಪಾಪ ಭಾಷಣ ಮಾಡೋರು ನನ್ನೇನು ಮೊನ್ನೆ ಮಾತಾಡ್ಬೇಕಾದ್ರು ಇಲ್ಲಿ ನಾನಿದ್ದ 14 ತಿಂಗಳು ಇನ್ನೊಬ್ಬ ಇತ್ತಿರಲಿಲ್ಲ. ನನ್ನ ಪ್ರತಿನಿತ್ಯದ ದಿನಚರಿ ಸರ್ಕಾರದ ಅಫಿಷಿಯಲ್ ರೆಕಾರ್ಡು ವೆಸ್ಟ್ ಎಂಡ್ ಹೋಟೆಲ್ ಕೂತ್ಕೊಂಡು ಈ ಕೆಲಸ ಮಾಡಿದ್ರೆ ಈ ಕೆಲಸ ಆಗ್ತಿರ್ಲಿಲ್ಲ. ದಿನ ಮಾತ್ರ ಇನ್ನೂ ಮುಗಿದಿಲ್ಲ ವೆಸ್ಟ್ ಎಂಡ್ ಹೋಟೆಲ್ ಕತೆ. ನೀವು ನೆನ್ನೆ ಸಹ ನೀವೆಲ್ಲ ಹೋಗಿ ಅಲ್ಲೇ ಮೀಟಿಂಗ್ ಮಾಡಿರ್ಬೇಕೇನೋ. ನೀವು ಮಾಡಿದ್ರೆ ತಪ್ಪಿಲ್ಲ, ನಾನು ಮಾಡಿದ್ರೆ ತಪ್ಪು. ವೆಸ್ಟ್ ಎಂಡ್ ಹೋಟೆಲಲ್ಲಿ ಇದು ಇದೆ ಪ್ರತಿನಿತ್ಯದ ದಿನಚರಿ. ನಾನು ಏನೇನು ಮಾಡಿದ್ದೆ, ದಿನಕ್ಕೆ ಎಷ್ಟು ಗಂಟೆ ಮೀಟಿಂಗ್ಗಳು ಮಾಡಿದ್ದೀನಿ, ಜನ ಎಷ್ಟು ನೋಡಿದ್ದೀನಿ ಅಂತೇಳಿ. ನಾನೇನು ಜನಸ್ಪಂದನ ಅಂತ ಹೇಳಿ ಈಗ ಪುಟಗಟ್ಲೆ ಮುಖ್ಯಮಂತ್ರಿಗಳ ಜನಸ್ಪಂದನ ಅಲ್ಲ. ಅವ್ರ ಪಾಪ ಹಿಂದೆ ಕೂತವ್ರು ನಗ್ತಾ ಇದ್ದಾರೆ. ಏನು ವೆಸ್ಟ್ ಎಂಡ್ ಹೋಟೆಲ್ ಅಂತ ನಮ್ ಕಡೆ ಕೈ ಮಾಡ್ತಿದ್ರಿ, ಹೇಳಿದವ್ರು ನಾವು ಕೈ ಆ ಕಡೆ ಮಾಡ್ತಾ ಇದಾರೆ ಇವ್ರು ಅಂತ ನಗ್ತಾ ಇದಾರೆ. ಯಾರು ಕೃಷ್ಣ ನಮ್ಮ ಬೈರೇಗೌಡ ಮಾತಾಡಿದ್ರು ಯಾಕೆ ಮಾತಾಡ್ಬಾರ್ದು? ಡಿಸ್ಟರ್ಬ್ ಮಾಡಕ್ಕೆ ಸುಮ್ಮನೆ ಮಾತಾಡಿದ್ರೆ ಕೇಳಕ್ ಇರೋದ? ಯಾವ ಮೀಟಿಂಗ್ ಆಯ್ತು? ಯಾವ ಮೀಟಿಂಗ್ ಆಯ್ತು? ಯಾಕೆ ಸುಳ್ಳು ಸುಳ್ಳು ಸದನಕ್ಕೆ ಯಾಕೆ ಸುಳ್ಳು ಯಾವ ಮೀಟಿಂಗ್ ಆಯ್ತು ನಿನ್ನೆ? ಸುಳ್ಳು ಹೇಳ್ತಾರೆ. ಸದನಕ್ಕೆ ಏನ್ ಲಾಭ? ಹೋಟೆಲ್ಗಳ ಮಾತಾಡಿ ಸದನಕ್ಕೆ ಏನ್ ಲಾಭ? ಎಲ್ಲ ಗೊತ್ತಿಲ್ಲ. ಏನ್ ಹೇಳ್ಬೇಕು? ಸದನಕ್ಕೆ ಏನ್ ಮಾತಾಡಿ ನಿಮ್ ಲೀಡರ್ಗಳಿದ್ರು ಹೋದ್ರೆ ಟಿವಿಲಿ ನೋಡಿದ್ ನಾನು ಹೇಳ್ತಾ ಇದ್ದೀನಪ್ಪ. ಟಿವಿಲನ್ನು ತೋರಿಸೋದು ಅಲ್ಲಿತ್ತು ಅಂತ ಹೇಳಿ ಆಮೇಲೆ ಮಾತಾಡಿ ಉತ್ತರ. ಇಲ್ಲ ಅಧ್ಯಕ್ಷರೇ, ನಾನು ಯಾಕೆ ಹೇಳ್ತೀನಿ ಅಂದ್ರೆ ಅವತ್ತು ಕೇಂದ್ರದ ರಕ್ಷಣಾ ಸಚಿವರೇ ಬಂದರು ಬೆಂಗಳೂರಿಗೆ. ನಾನು ಈ ರಾಜ್ಯದ ಮುಖ್ಯಮಂತ್ರಿ ಇದ್ರು. ನಾನು 3ನೇ ಮಾಡಿಲ್ ಕೂತ್ಕೊಂಡು ಅವ್ರಿಗೆ ಕಾಯಲಿಲ್ಲ. ಅವ್ರನ್ನ ಹೋಗಿ ನಾವೇನಿಗೆ ಇಳಿದು ಬರ್ತೀವಲ್ಲ ದಿನ ಬೆಳಗ್ಗೆ ಇಲ್ಲಿ ಬರಬೇಕಾದ್ರೆ ಆ ಹತ್ರ ನಾನೇ ಹೋಗಿ ಬಗ್ಗೆ ಕೊಟ್ಟು ರಿಸೀವ್ ಮಾಡಿ ಅವ್ರನ್ನ ವಿಧಾನ ಮೇಲ್ಗಡೆ ಮೀಟಿಂಗ್ ಹಾಲಿ ಕರ್ಕೊಂಬಂದೆ. ಎಲ್ಲಾ ರೀತಿಯ ಕ್ಲಿಯರೆನ್ಸ್ಗಳು ಏನೇನು ಆಗ್ಬೇಕಾಗಿತ್ತು ಅಭಿವೃದ್ಧಿಗೆ ಅವತ್ತು ಕ್ಲಿಯರ್ ಮಾಡಿಕೊಟ್ಟೋದ್ರು. ಈಗ ನಾನು ಯಾಕೆ ಹೇಳ್ತಾ ಇದ್ದೇನೆ, ಕಾಂಗ್ರೆಸ್ ಸರ್ಕಾರ ಮತ್ತು JDS ಸರ್ಕಾರ ಇಬ್ಬರು ಸೇರಿ ಪಕ್ಷಗಳು ಸೇರಿ ಮಾಡಿದಂತ ಮೈತ್ರಿ ಸರ್ಕಾರದಲ್ಲೂ ಕೆಲಸ ಮಾಡಿಸಿದ್ವಿ. ನಾವು ಮಾಡಿಸಿದ್ದೇವೆ. ಯಾತಿಗೆ ಪದೇ ಪದೇ ಇದ್ದು ಹೇಳ್ತೀರಿ? ಇರೋ ನನಗೆ ಏನ್ ನಡೆದಿದೆ ನನ್ನ ಘಟನೆ ಅದು ಹೇಳ್ತಾ ಇದ್ದೀನಿ. ಮೀಟಿಂಗ್ ಮಾಡಿದ್ ನಿಜಾನೇ, ಆದೇಶ ಮಾಡಿದ್ ನಿಜಾನೇ, ಆದ್ರೆ ಇನ್ನೂ ಕಾರ್ಯಗತ ಆಗಿಲ್ಲ. ಹಲವಾರು ರಸ್ತೆಗಳಿಗೆ ಅವ್ರನ್ನೇ ಕರ್ಕೊಂಡ್ಬಂದು ನಿಮ್ಮ ಸಿ ವಿ ರಾಮನ್ ನಗರ ಯಾವುದೋ ಭಾಗಗಳಿದೆ, ಹೆಬ್ಬಾಳದ ಆ ಕಡೆ ಎಲ್ಲೆಲ್ಲೋ 3-4 ಕಾರ್ಯಕ್ರಮ ನಾನೇ ಫಂಕ್ಷನ್ ಅಲ್ಲಿ ಫೌಂಡೇಶನ್ ಸ್ಟೋನ್ ಅವ್ರ ಜೊತೆ ಸೇರ್ ಮಾಡಿದ್ದೀವಿ. ಇದೆಲ್ಲ PC ಮೋಹನ್ ಯಾರು ಇದ್ರು. ಅದಿಲ್ಲ, ಅದು ಬಿಟ್ಟು ನಮ್ಮ ಕಾಲದಲ್ಲಿ ಈಗ ತಂದೆಯವರ ಕಾಲ 95 ಕಿಲೋಮೀಟರ್ ಏನೋ, ಅವ್ರ ಕಾಲ ದೊಡ್ಡದು, ಅವ್ರ ಕಾಲದ ಬೇರೆ. ನಾವು ನೀವು ಸೇರಿ ಸರ್ಕಾರ ಮಾಡಿದಾಗಲೂ ಡಿಫೆನ್ಸ್ ಇಂದ ಆಗಲೂ ಬಿಡಿಸ್ಕೊಟ್ರೆ ನಮಗೆ ಕೇಂದ್ರ ಸರ್ಕಾರ ಮಾಡಿದ್ರೆ ನಾನು ಎಲ್ಲ ಒಪ್ಕೊಳ್ತೀನಿ. ಆಮೇಲೆ ಆದೇಶನೂ ಮಾಡಿದ್ರು, ಆದ್ರೆ ಇವತ್ತಿಗೂ ಅದು ಆಗ್ಲಿಲ್ಲ, ಕಾರ್ಯಗತ ಕೆಲವು ಕೆಲಸ ನಾನೇ ಕೊಡ್ತೀನಿ. ಕೆಲವು ಕೆಲಸ ಆಗಿದೆ, ಕೆಲವು ಆಗದೆ ಇರ್ಬೋದು, ನಂಗೆ ಗೊತ್ತಿಲ್ಲ. ನನಗೆ ಆಮೇಲೆ ನನಗಿದ್ದು 14 ತಿಂಗಳು ಆಮೇಲೆ ಮುಂದೇನಾಯ್ತು ನನಗೆ ಗೊತ್ತಿಲ್ಲ. ನಾನಿದ್ದ ಫೌಂಡೇಶನ್ ನಾವೇ ಯಾಕೆ ಬಂದಿದ್ದೀವಿ 2-3 ರಸ್ತೆಗಳಿಗೆ. ಅದರಿಂದ ಅಧ್ಯಕ್ಷರೇ, ನಾವು ಯಾವ ರೀತಿಯಲ್ಲಿ ಈ ಒಂದು ಸರ್ಕಾರಗಳ ನಡುವೆ ವಿಶ್ವಾಸದಿಂದ ಕೆಲಸ ಮಾಡ್ಕೊತೀವಿ ಅದು ಮುಖ್ಯ ಇಲ್ಲಿ.